ಇದು ಒಂದು ರಸ್ತೆಯಲ್ಲ, ಇದು ಒಂದು ಪ್ರಶ್ನೆ. ಕಾಡಿನ ನಡುವೆ ಮೌನದ ಅಂಚಿನಲ್ಲಿ ನಿಂತಿರುವ ಈ ಜಂಕ್ಷನ್ಗೆ ಒಂದು ಹೆಸರಿದೆ: ಜುಗಾರಿ ಕ್ರಾಸ್. ಸಹ್ಯಾದ್ರಿಯ ಹಸಿರು ಹೊದಿಕೆಯ ಹಿಂದೆ ಅಡಗಿರುವುದು ಕೇವಲ ನೈಸರ್ಗಿಕ ಸೌಂದರ್ಯವಲ್ಲ, ಇಲ್ಲಿ ಪ್ರತಿ ತಿರುವಿನಲ್ಲೂ ಅಪಾಯ ಮೌನವಾಗಿ ಕಾದು ಕುಳಿತಿದೆ. ಪ್ರೀತಿಯ ಪಯಣವಾಗಿ ಆರಂಭವಾದ ಸುರೇಶ ಮತ್ತು ಗೌರಿಯ ಪ್ರಯಾಣ ದಂಧೆಕೋರರ ಜೂಜಾಟದ ಮಧ್ಯೆ ಸಿಲುಕಿದಾಗ ಅವರ ಬದುಕೇ ತಿರುವು ಪಡೆಯುತ್ತದೆ. ಇದು ಕೇವಲ ಒಂದು ಕಥೆಯಲ್ಲ, ಮಲೆನಾಡಿನ ಕರಾಳ ಮುಖದ ಅನಾವರಣ. ಕಾಡಿನ ಒಳಗಿರುವ ಪ್ರತಿಯೊಂದು ದಾರಿ, ಪ್ರತಿಯೊಂದು ಮರ ಒಂದು ರಹಸ್ಯವನ್ನು ಹೊತ್ತು ನಿಂತಂತೆ ಭಾಸವಾಗುತ್ತದೆ. ಪಶ್ಚಿಮ ಘಟ್ಟಗಳ ಮಂಜು ಮುಸುಕಿದ ದಾರಿಗಳ ನಡುವೆ ಹಕ್ಕಿಗಳ ಚಿಲಿಪಿಲಿ ಕೇಳಿಸುತ್ತಿದ್ದರೂ ಆ ನಿಶ್ಶಬ್ದದೊಳಗೆ ಮಾನವನ ದುರಾಸೆಯ ಪ್ರತಿಧ್ವನಿ ಗಟ್ಟಿಯಾಗಿ ಕೇಳುತ್ತದೆ. ಸುರೇಶ ಮತ್ತು ಗೌರಿಯ ಪ್ರೀತಿ ಮಲೆನಾಡಿನ ಮಳೆಯಷ್ಟೇ ಸುಂದರ ಮತ್ತು ಆಳವಾದದು. ಸಣ್ಣ ಸಣ್ಣ ಕನಸುಗಳನ್ನು ಹೊತ್ತು ಹೊರಟ ಈ ದಂಪತಿ ಜುಗಾರಿ ಕ್ರಾಸ್ ಎಂಬ ನಿಗೂಢ ಸ್ಥಳವನ್ನು ದಾಟಿದ ಕ್ಷಣದಿಂದಲೇ ಅಪಾಯದ ನೆರಳಿನಲ್ಲಿ ನಡೆಯಬೇಕಾಗುತ್ತದೆ. ಪ್ರೀತಿಯ ಬಲದ ಮೇಲೆ ನಂಬಿಕೆಯಿಟ್ಟ ಇವರಿಗೆ ಕಾಡಿನ ಪ್ರತಿ ಮರದ ಹಿಂದೆ ಶತ್ರುವೊಬ್ಬನು ಕಾದಿರುವಂತೆ ಭಾಸವಾಗುತ್ತದೆ. ಕಥೆ ಮುಂದುವರಿದಂತೆ ಕೋಟಿ ಬೆಲೆ ಬಾಳುವ ಗಂಧದ ಮರಗಳ ಕಳ್ಳಸಾಗಾಣೆ, ಹಾದಿ ತಪ್ಪಿಸುವ ಬಂಗಾರದ ನಾಣ್ಯಗಳ ರಹಸ್ಯ ಮತ್ತು ಭೂಗತ ಲೋಕದ ಒಪ್ಪಂದಗಳು ಒಂದೊಂದಾಗಿ ಬಯಲಾಗುತ್ತವೆ. ಇಲ್ಲಿ ಯಾರೂ ಸಂಪೂರ್ಣ ಮಿತ್ರರಲ್ಲ, ಯಾರೂ ಶಾಶ್ವತ ಶತ್ರುಗಳಲ್ಲ. ದುಡ್ಡಿನ ಅಮಲದಲ್ಲಿ ಮನುಷ್ಯ ಎಷ್ಟು ಕೆಳಮಟ್ಟಕ್ಕೆ ಇಳಿಯಬಲ್ಲು ಎಂಬುದಕ್ಕೆ ಈ ಕಾಡಿನ ಕತ್ತಲ ದಾರಿಗಳೇ ಸಾಕ್ಷಿ. ಸುರೇಶ ಮತ್ತು ಗೌರಿ ಈ ಅಪಾಯಕಾರಿ ಜಾಲದಿಂದ ತಪ್ಪಿಸಿಕೊಳ್ಳಲು ಮಾಡುವ ಪ್ರಯತ್ನ ಪ್ರತಿ ಕ್ಷಣವೂ ಪ್ರೇಕ್ಷಕರನ್ನು ಕುರ್ಚಿಯ ಅಂಚಿಗೆ ತಂದು ನಿಲ್ಲಿಸುತ್ತದೆ. ಶಾಂತವಾಗಿ ಕಾಣುವ ಕಾಡಿನ ಹಿಂದೆ ಅಡಗಿರುವ ಭಯಾನಕ ಸತ್ಯಗಳು ನಿಧಾನವಾಗಿ ಬಿಚ್ಚಿಕೊಳ್ಳುತ್ತವೆ. ಉತ್ಕರ್ಷದ ಹಂತದಲ್ಲಿ ಗುಂಡಿನ ಸದ್ದು, ಚೀರಾಟ ಮತ್ತು ಕಾಡಿನ ನಿಗೂಢ ನಿಶ್ಶಬ್ದ ಎಲ್ಲವೂ ಒಂದೇ ಸಮಯದಲ್ಲಿ ಮುಖಾಮುಖಿಯಾಗುತ್ತವೆ. ಈ ಜೂಜಾಟದಲ್ಲಿ ಗೆಲ್ಲುವವರು ಯಾರು ಎಂಬ ಪ್ರಶ್ನೆ ತೀವ್ರವಾಗುತ್ತದೆ. ಪ್ರೀತಿಯ ಸತ್ವವೇ ಗೆಲ್ಲುತ್ತದೆಯೇ ಅಥವಾ ದಂಧೆಕೋರರ ದುರಾಸೆಯೇ? ಕಾನೂನು ಮತ್ತು ಅಕ್ರಮಗಳ ನಡುವಿನ ಗಡಿ ಇಲ್ಲಿ ಸಂಪೂರ್ಣ ಮಸುಕಾಗುತ್ತದೆ. ಜುಗಾರಿ ಕ್ರಾಸ್ ಎಂಬ ಈ ತಿರುವಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಜೂಜಾಡುತ್ತಿರುವಂತೆ ಭಾಸವಾಗುತ್ತದೆ. ಒಂದು ಸಣ್ಣ ತಪ್ಪು ನಿರ್ಧಾರವು ಸಾವಿಗೆ ಆಹ್ವಾನವಾಗಬಹುದು. ಉಪಸಂಹಾರದಲ್ಲಿ ತೇಜಸ್ವಿಯವರು ಒಂದು ಗಂಭೀರ ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತಾರೆ: ಪ್ರಕೃತಿಯನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಬಲಿ ಕೊಡುತ್ತಿದ್ದರೆ ಅದರ ಪರಿಣಾಮ ಏನು? ಕಾಡು ಮಾತನಾಡುವುದಿಲ್ಲ, ಆದರೆ ಅದು ತನ್ನದೇ ಆದ ರೀತಿಯಲ್ಲಿ ಪ್ರತಿಕಾರ ತೀರಿಸಿಕೊಳ್ಳುತ್ತದೆ. ಈ ಕಾದಂಬರಿ ಕೇವಲ ಸಸ್ಪೆನ್ಸ್ ಕಥೆಯಲ್ಲ, ಅದು ಸಮಾಜದ ವಾಸ್ತವಿಕ ಸ್ಥಿತಿಗತಿಗಳ ಮೇಲಿನ ತೀಕ್ಷ್ಣ ಟಿಪ್ಪಣಿಯಾಗಿದೆ. ಕೊನೆಗೂ ಸುರೇಶ ಮತ್ತು ಗೌರಿ ಆ ಮರಣದ ಸುಳಿಯಿಂದ ಪಾರಾಗುತ್ತಾರಾ ಅಥವಾ ಜುಗಾರಿ ಕ್ರಾಸ್ ಎಂಬ ಅನಿಶ್ಚಿತ ತಿರುವಿಗೆ ಬಲಿಯಾಗುತ್ತಾರಾ ಎಂಬ ಕುತೂಹಲ ಓದುಗರನ್ನು, ಪ್ರೇಕ್ಷಕರನ್ನು ಒಳಗೆಳೆದುಕೊಳ್ಳುತ್ತದೆ. ಈ ಪ್ರಶ್ನೆಗಳ ಉತ್ತರಕ್ಕಾಗಿ ಈ ಮಹಾನ್ ಕೃತಿಯೊಳಗೆ ಇಳಿಯಲೇಬೇಕು. ಕೆಲವು ಸ್ಥಳಗಳು ಕಥೆ ಹೇಳುವುದಿಲ್ಲ, ಅವು ಕೇಳಿಸುತ್ತವೆ. ಜುಗಾರಿ ಕ್ರಾಸ್ ಕೂಡ ಹಾಗೆ. ಇದು ಒಂದು ರಸ್ತೆಯಲ್ಲ, ಇದು ಒಂದು ಎಚ್ಚರಿಕೆ ಮತ್ತು ಒಂದು ಮೌನ. ಸಖತ್ತಾಗಿದೆ ಗುರು, ಸಖತ್ತಾಗಿದೆ. ಯಪ್ಪ, ನನಗೆ ಗೂಸ್ ಬಂಪ್ಸ್ ಬರ್ತಿದೆ. ಏನು ಮಸ್ತಿದೆ ಗುರು ನೋಡಿ.